ಜಿಮ್ಗಳಲ್ಲಾಗಿರ್ಬೋದು ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಾಗಿರ್ಬೋದು ಅಥವಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಾಗಿರ್ಬೋದು ಅಥವಾ ಕಾಲೇಜ್ಗಳಲ್ಲಿ ಹಿಂದೂ ಹುಡುಗಿರನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಫೋರ್ಸಿಬ್ಲಿ ಇಸ್ಲಾಮ್ಗೆ ಕನ್ವರ್ಷನ್ ಮಾಡೋಕ್ಕೆ ಟ್ರೈ ಮಾಡಿರೋ ಎಷ್ಟೊಂದು ಘಟನೆಗಳು ಬೆಳಕಿಗೆ ಬಂದಿದೆ. ಲವ್ ಜಿಹಾದ್ ಘಟನೆಗಳು ಬೆಳಕಿಗೆ ಬಂದಿದೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕಳೆದ 2-3 ವರ್ಷದಿಂದ ಈ ಥರ ಘಟನೆಗಳು ತುಂಬಾ ಬೆಳಕಿಗೆ ಬರ್ತಿದೆ. ನೀವು ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೇಸ್ ನೋಡ್ಬೋದು, ಧಾರವಾಡದಲ್ಲಿ ಲೇಟೆಸ್ಟ್ ಜಿಮ್ ಕೇಸ್ ನೋಡ್ಬೋದು. ಏನಂದರೆ ಅಲ್ಲಿ ಆ ಜಿಮ್ಗೆ ಬರೋ ಹಿಂದೂ ಹುಡುಗಿರನ್ನ ಹೇಗೆ ಈ ಮುಸಲ್ಮಾನ್ ಟ್ರೈನರ್ ಅವ್ರನ್ನ ಟ್ರ್ಯಾಪ್ ಮಾಡ್ತಿದ್ದ, ಅವ್ರದ್ದು ಫೋಟೋಸ್ ವೀಡಿಯೋಸ್ನ ಹೇಗೆ ತೊಗೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವ್ರಿಗೆ ದೇ ಯೂಸ್ ಟು ಸೆಕ್ಷುಲಿ ಅಬ್ಯೂಸ್ ಆ್ಯಂಡ್ ಸೆಕ್ಷುಲಿ ಹ್ಯಾರಾಸ್ ಇನ್ ದಿ ವಿಮೆನ್. ಸೊ ಈ ಥರ ಕೇಸೆಲ್ಲ ಬೆಳಕಿಗೆ ಬಂದಿದೆ. ಅವನ ಮೊಬೈಲಲ್ಲಿ ನೂರಾರು ಹಿಂದೂ ಹುಡುಗಿರ ಪ್ರೈವೇಟ್ ಫೋಟೋಸ್ ಇತ್ತಂತೆ. ಐ ಡೋಂಟ್ ನೋ ಹೌ ದಿಸ್ ಆಲ್ ಹ್ಯಾಪನ್ಡ್, ಹೇಗಿದೆಲ್ಲ ನಡೆಯುತ್ತೆ ಅಂತ ಗೊತ್ತಿಲ್ಲ. ಬಟ್ ಇದೊಂದು ಘಟನೆ ಅಂದರೆ ಈಗ ಈ ಲೇಟೆಸ್ಟ್ ಘಟನೆ ಏನಂದರೆ, ಲೇಟೆಸ್ಟ್ ಇನ್ಸಿಡೆಂಟ್ ಮಹಾರಾಷ್ಟ್ರ ಸ್ಟೇಟ್ನಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಲೈಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಿಯನ್ ಐ.ಟಿ ಕಂಪ್ನಿನಲ್ಲಿ ನಡೆದಿರೋ ಘಟನೆ. ಏನಂದರೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಇದೆಲ್ಲ ನಡೆಯಲ್ಲ, ಬಟ್ ಐ ಆಮ್ ಶಾಕ್ಡ್. ಕಾರ್ಪೊರೇಟ್ ಕಂಪ್ನಿನಲ್ಲಿ ಈ ಥರ ಆಗಿದೆ ಅಂದರೆ ಲೈಕ್ ಐ ಆಮ್ ರಿಯಲಿ ಶಾಕ್ಡ್. ಯಾಕಂದರೆ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ತುಂಬಾ ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ಗೈಡ್ಲೈನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ವಿಮೆನ್ ಸೇಫ್ಟಿ ಅಂತಲೇ ತುಂಬಾ ಸೆಲ್ಸ್ ಇರುತ್ತೆ, ತುಂಬಾ ಟ್ರೈನಿಂಗ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾಶ್ ಆ್ಯಕ್ಟ್ಸ್ ಇರುತ್ತೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ಸ್ಗಳು, ಟ್ರೈನಿಂಗ್ಸ್ಗಳಿರುತ್ತೆ. ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, ಕೋಡ್ ಆಫ್ ಬಿಹೇವಿಯರ್ ಇರುತ್ತೆ, ಇದೆಲ್ಲ ಇರುತ್ತೆ. ಬಟ್ ಇದೆಲ್ಲ ಆದರೂ ಈ ದೊಡ್ಡ ಈ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಲೈಕ್ ದಿಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಿಯನ್ ಐ.ಟಿ ಕಂಪ್ನಿ. ಇಟ್ಸ್ ಅ ಇಂಡಿಯನ್ ಮೇಡ್, ದ ಒರಿಜಿನ್ಸ್ ಇಸ್ ಇನ್ ಇಂಡಿಯಾ ಆ್ಯಂಡ್ ಇಟ್ ಹ್ಯಾಸ್ ಸ್ಕೋಪ್ ಇನ್ ಗ್ಲೋಬಲ್ ಲೆವೆಲ್. ಇಟ್ ಹ್ಯಾಸ್ ಬ್ರಾಂಚಸ್ ಇನ್ ಗ್ಲೋಬಲ್ ಲೆವೆಲ್ ಅಂತಲೇ ಹೇಳ್ಬೋದು. ಎಲ್ಲ ಕಂಟ್ರೀಸಲ್ಲೂ ಇದರ ಬ್ರಾಂಚಸ್ ಇದೆ. ಆಮೇಲೆ ಲೈಕ್ ಲ್ಯಾಕ್ಸ್ ಆಫ್ ಎಂಪ್ಲಾಯ್ಮೆಂಟ್ ಇವ್ರು ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ಕಂಪ್ನಿ ಇದು, ತುಂಬಾ ಲಕ್ಷಾಂತರ ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಕಂಪ್ನಿನಲ್ಲಿ ಈ ಥರ ಆಗಿರೋ ಘಟನೆ ತುಂಬಾ ಶಾಕಿಂಗ್ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ನಡೆದಿದ್ರು, ಫಾರ್ ಎಕ್ಸಾಂಪಲ್ ಇದೇ ಥರ ಘಟನೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಇದೇ ಥರ ಘಟನೆ ಏನಾದರೂ ಯಾವ್ದಾದ್ರು ಯುರೋಪಿಯನ್ ಕಂಟ್ರೀಸಲ್ಲಿ ಅಥವಾ ಫಾರಿನ್ ಕಂಟ್ರೀಸಲ್ಲಿ ಏನಾದರೂ ಈ ಥರ ಘಟನೆ ನಡೆದಿದ್ರೆ ಫಸ್ಟ್ ಅವರು ಒಂದು ಪಬ್ಲಿಕ್ ಅಪಾಲಜಿ ಕೊಡ್ತಾಯಿದ್ರು ಅಥವಾ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾಯಿದ್ರು. ಆಮೇಲೆ ಏನು ಇನ್ವೆಸ್ಟಿಗೇಷನ್ ಆಗ್ತಿದೆ ಒಂದು ನ್ಯೂಸ್ ಲೆಟರ್ ಥರ ರಿಲೀಸ್ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ಇಷ್ಟೆಲ್ಲ ಆಗಿದ್ರು, ಇಷ್ಟು ಹಿಂದೂ ವಿಮೆನ್ ಮೇಲೆ ಹರಾಸ್ಮೆಂಟ್ ಆಗಿದ್ರು, ಹಿಂದೂ ಹುಡುಗಿರ ಮೇಲೆ ಹರಾಸ್ಮೆಂಟ್ ಆಗಿದ್ರು, ಸ್ಟಿಲ್ ಈ ಕಂಪ್ನಿ ಯಾವುದೇ ಥರ ಆ್ಯಕ್ಷನ್ಸ್ ಅಥವಾ ಯಾವುದೇ ಥರ ಪ್ರೆಸ್ ನೋಟ್ ರಿಲೀಸ್ ಮಾಡಿಲ್ಲ ಇನ್ನೂ. ಸೊ ದಿಸ್ ಈಸ್ ವೆರಿ ಶಾಕಿಂಗ್. ಏನಾಗಿದೆ ಅಂದರೆ ಈ ಕಾರ್ಪೊರೇಟ್ನಲ್ಲಿ ಒಂದು ಹೈರಾರ್ಕಿ ಅಂತ ಇರುತ್ತೆ. ಹೆಂಗಂದರೆ ಸ್ಟಾರ್ಟಿಂಗ್ ಫ್ರಮ್ ಜೂನಿಯರ್ ಇಂಜಿನಿಯರ್, ನೆಕ್ಸ್ಟು ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್, ನೆಕ್ಸ್ಟು ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಅದಾದಮೇಲೆ ಟೀಮ್ ಲೀಡ್, ಟೆಕ್ ಲೀಡ್, ರಿಪೋರ್ಟಿಂಗ್ ಮ್ಯಾನೇಜರ್, ಅದಾದಮೇಲೆ ಇವ್ರನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು HR ಅಂತ ಇರ್ತಾರೆ. ಇದು ಒಂಥರ ಹೈರಾರ್ಕಿ, ಕಾರ್ಪೊರೇಟ್ ಲ್ಯಾಡರ್ ಇದು. ಸೊ ಇದರಲ್ಲಿ ಏನಂದರೆ ಈ ಹೈರಾರ್ಕಿನ ಬೈಪಾಸ್ ಮಾಡಿ ಹೋಗೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರು, ನಾನು ಏನಾದರೂ ಕಂಪ್ಲೇಂಟ್ ಮಾಡಬೇಕು ಅಂದರೆ HR ಹತ್ರ ಹೋಗಬೇಕು, ಡೈರೆಕ್ಟಾಗಿ CEO ಹತ್ರ ಹೋಗೋಕ್ಕಾಗಲ್ಲ. ಸೊ ಈ ಥರ ತುಂಬಾ ಹೈರಾರ್ಕಿ ಇದೆ. ಈ ಕಂಪ್ನಿ ನಾಸಿಕ್ನಲ್ಲಿ ಕಂಪ್ನಿಯಲ್ಲಿ ಏನಾಗಿದೆ ಅಂದರೆ ಈ ಕಂಪ್ಲೀಟ್ ಹೈರಾರ್ಕಿನಲ್ಲೆಲ್ಲ ಮುಸ್ಲಿಮ್ಸೇ ಇದ್ರಂತೆ. ಆಮೇಲೆ ಆ HR ಕೂಡ ಮುಸ್ಲಿಮ್ರೇ ಆಗಿದ್ರಂತೆ. ಅವ್ರ ನೇಮ್ಸ್ ಕೂಡ ಇದೆ, ಏನೇನಾಗಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಏನಂದರೆ ಅಲ್ಲಿಗೆ ಬರೋ ಹಿಂದೂ ಹುಡುಗಿರನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಸೊ ಇವರೆಲ್ಲ ಸೇರಿಕೊಂಡು ಏನಂದರೆ, ನಾನೊಬ್ಬ ಹಿಂದೂ ಹುಡುಗಿ, ನಾನು ಈ ಕಂಪ್ನಿಗೆ ಜಾಯ್ನ್ ಆಗ್ತೀನಿ, ಅವ್ರ ಟೀಮಿಗೆ ಜಾಯ್ನ್ ಆಗ್ತೀನಿ. ಇವ್ರೇನಂದರೆ ಫಸ್ಟ್ ತುಂಬಾ ಕೆಲಸಗಳು ಕೊಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ದಿನದಲ್ಲಿ 8 ಅವರ್ ಕೆಲಸ ಮಾಡಬೇಕು, ಒಂದು 14 ಅವರ್ ಮಾಡೋಷ್ಟು ಕೆಲಸ ಕೊಡ್ತಿದ್ರಂತೆ. ಯಾವಾಗ ನನ್ನ ಕೈಲಿ ಮಾಡೋಕ್ಕಾಗ್ತಿರ್ಲಿಲ್ವೋ ಆವಾಗ ನನಗೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಆ ಗ್ರೂಪಲ್ಲಿ ನನ್ನ ಆ್ಯಡ್ ಮಾಡಿಕೊಂಡು ಡೈಲಿ ನಮ್ಮ ದೇವತೆಗಳ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿಕೊಂಡು, ಭಗವದ್ಗೀತೆ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿಕೊಂಡು, ಆಮೇಲೆ ಡೈಲಿ ಇಸ್ಲಾಂ ಬಗ್ಗೆ ವೈಭವೀಕರಿಸ್ಕೊಂಡು, ನೀನು ಇಸ್ಲಾಮಿಗೆ ಫೋರ್ಸಿಬ್ಲಿ ಕನ್ವರ್ಟ್ ಆಗು, ಆಮೇಲೆ ನೀನು ಬೀಫ್ ತಿನ್ನು, ನನಗೆ ಫಾರ್ ಎಕ್ಸಾಂಪಲ್ ಹಿಂದೂ ಹುಡುಗಿ ಅಂದ್ಕೊಂಡ್ರೆ ನನಗೆ ನೀನು ಬೀಫ್ ತಿನ್ನು, ನೀನು ಕನ್ವರ್ಟ್ ಆಗೋ ಇಸ್ಲಾಮ್ಗೆ, ನಿಮ್ಮ ದೇವರುಗಳು ಸರಿ ಇಲ್ಲ, ಆಮೇಲೆ ನಿಮ್ಮ ಧರ್ಮ ಸರಿ ಇಲ್ಲ, ನೀನು ಹಿಜಾಬ್ ಹಾಕೊಂಡು ಬಾ, ನೀನು ಬುರ್ಕಾ ಹಾಕೊಂಡು ಬಾ ಕಂಪ್ನಿಗೆ, ಅಥವಾ ನೀನು ಕುರಾನ್ ಓದು, ನೀನು ಕಲ್ಮಾ ಓದು, ನೀನು ಭಗವದ್ಗೀತೆ ಬಿಟ್ಬಿಡು. ಈ ಥರ ಎಲ್ಲ ಹರಾಸ್ಮೆಂಟ್ನ ಕಳೆದ 4 ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ನಡೆಸಿದ್ರು ಪಾಪ ಹಿಂದೂ ಹುಡುಗಿರುಗಳು HR ಕಂಪ್ಲೇಂಟ್ ಮಾಡಿದ್ರಂತೆ. ಈಗೆಲ್ಲ ನನಗೆ ಫೋರ್ಸಿಬ್ಲಿ ನನಗೆ ಬೀಫ್ ತಿನ್ನೋ ಅಂತ ಹೇಳ್ತಾ ಇದ್ದಾರೆ, ಫೋರ್ಸಿಬ್ಲಿ ನನಗೆ ಕಲ್ಮಾ ಓದು ಅಂತ ಹೇಳ್ತಾ ಇದ್ದಾರೆ, ಫೋರ್ಸಿಬ್ಲಿ ಬುರ್ಕಾ ಹಾಕೋ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. HR ರಿಟರ್ನ್ ಕಂಪ್ಲೇಂಟ್ ಕೊಟ್ಟರು, ಮೇಲ್ ಹಾಕಿದ್ರು ಕೂಡ HR ಯಾವುದೇ ಥರ ರೆಸ್ಪಾಂಡ್ ಮಾಡಿಲ್ಲ. ಲೈಕ್ ದ HR has ignored ಆಲ್ ದ ಕಂಪ್ಲೇಂಟ್ಸ್. ಏನಕ್ಕೆ ಅಂದರೆ HR ಕೂಡ ಈ ಗ್ಯಾಂಗ್ನ ಮೆಂಬರ್ ಆಗಿದ್ರು. ಶಿ ವಾಸ್ ಆಲ್ಸೋ ಅ ಪಾರ್ಟ್ ಆಫ್ ದಿಸ್ ಗ್ಯಾಂಗ್, ದಿಸ್ ಕನ್ವರ್ಷನ್ ಗ್ಯಾಂಗ್.
ಇಷ್ಟೆಲ್ಲ ಆಗಿದ್ರು ಲೈಕ್ ಕಳೆದ 4 ವರ್ಷದಿಂದ ಈ ಥರ ಲೈಕ್ ಸುಮಾರು ಜನ ಹಿಂದೂ ಹುಡುಗಿರು ಸ್ಪೆಷಲಿ ಲೈಕ್ ಆಲ್ ವರ್ ಮ್ಯಾರಿಡ್ ಅಂತೆ, ಸುಮಾರು ಜನ ಅಲ್ಲಿ ಹುಡುಗಿರೆಲ್ಲ ಮದುವೆ ಆಗಿದ್ರಂತೆ. ಈ ಥರ ವಿಮೆನ್ ಮೇಲೆ ವಿಮೆನ್ ಹರಾಸ್ಮೆಂಟ್, ವಿಮೆನ್ ಅಸಾಲ್ಟ್ ಇದೆಲ್ಲ ನಡೆದಿದ್ರು. ಅಪಾರ್ಟ್ ಫ್ರಮ್ ದಿಸ್ ಫೋರ್ಸಿಬಲ್ ಕನ್ವರ್ಷನ್, ಈ ಒಂದೇ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿಲ್ಲ. ಇದು ಹೇಗೆ ಇದೆಲ್ಲ ಆಯಿತು ಅಂತ ಗೊತ್ತಾಗ್ತಿಲ್ಲ. ಅದು ಸ್ಪೆಷಲಿ ಕಾರ್ಪೊರೇಟ್ನಲ್ಲಿ ಇದಾಗಿರೋದು ತುಂಬಾ ಆಶ್ಚರ್ಯಕರ ಘಟನೆ. ನನಗೆ ಕೇಳಿದ್ರೆ ಮೋಸ್ಟ್ಲಿ ಈ ಥರ ಗ್ರೂಪ್ಗಳಿಗೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರಾ, ಯಾವ್ದಾರ ಮೌಲ್ವಿ ಇದರಿಂದ ಇದ್ದಾನ, ಅಥವಾ ಯಾವ್ದಾರ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇವ್ರಿಗೆಲ್ಲ ಫಂಡಿಂಗ್ ಮಾಡ್ತಿದ್ದೀರಾ, ಇವ್ರ ಸ್ಟೇಟ್ಮೆಂಟ್ ಆಫ್ ವರ್ಕ್ ಇವ್ರ ಪ್ರೊಸೀಜರ್ಸ್ ಏನು, ಇವರು ಹೇಗೆ ಇದನ್ನೆಲ್ಲ ಮಾಡ್ತಾರೆ ಅಂದರೆ ಮೋಸ್ಟ್ಲಿ ನಾನು ಕೇಳಿದ್ರೆ ಇದೆಲ್ಲ ಘಟನೆಗಳು ಸಿಮಿಲರ್ ಇನ್ಸಿಡೆಂಟ್. ಏನಂದರೆ ಒಂದಷ್ಟು ಜನ ಸೇರ್ಕೊಳ್ಳೋದು, ಒಂದೊಂದು ಗ್ರೂಪ್ ಕ್ರಿಯೇಟ್ ಮಾಡೋದು, ಆ ಗ್ರೂಪ್ಗೆ ಆ ಹಿಂದೂ ಹುಡುಗಿನ ಆ್ಯಡ್ ಮಾಡೋದು, ಆ ಗ್ರೂಪಲ್ಲೆಲ್ಲ ಮುಸ್ಲಿಮ್ರೇ ಇರ್ತಾರೆ, ಜೊತೆಗೆ ಒಂದು ಮುಸ್ಲಿಂ ಹುಡುಗಿನೂ ಅಲ್ಲಿ ಇಟ್ಕೊಳ್ಳೋದು, ಈ ಥರ ಒಂದು ಎನ್ವಿರಾನ್ಮೆಂಟ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಒಂಥರ ಅವ್ರನ್ನೆಲ್ಲ ಬ್ರೈನ್ ವಾಶ್ ಮಾಡ್ಕೊಂಡೆಲ್ಲ ಮಾಡೋ ಥರ ಸ್ಟೇಟ್ಮೆಂಟ್ಸ್ ಆಫ್ ವರ್ಕ್ ಇದೆ ಇವ್ರದ್ದು. ಯಾಕೆ ಈಗ ಆಯಿತು ಅಂತ ಗೊತ್ತಿಲ್ಲ. ನನಗೆ 7-8 ಜನ ಅರೆಸ್ಟ್ ಆಗಿದ್ದಾರೆ ಈಗ. HR ಎಲ್ಲೋ ಕಾಣಿಸ್ತಿಲ್ವಂತೆ. HR ಹ್ಯಾಸ್ ಬಿನ್ ಅಬ್ಸ್ಕಾಂಡೆಡ್. ಇಲ್ಲೆಲ್ಲ ಸ್ಟ್ರೈಕ್ ನಡೀತಿದೆ, ನೋಡ್ಬೋದು ನೀವು ಏನಾಗ್ತಿದೆ ಅಂತ. ಇದು ಅವ್ರದ್ದು ಹೆಸರೆಲ್ಲ ಇದೆ, ಯಾರು ಈ ಥರ ಮಾಡಿದ್ದಾರೆ, ಯಾರು ಫೋರ್ಸ್ಫುಲ್ಲಿ ಹಿಂದೂ ಹುಡುಗಿರನ್ನ ಟಾರ್ಗೆಟ್ ಮಾಡಿರೋದು, ಫೋರ್ಸ್ಫುಲ್ ಕನ್ವರ್ಷನ್ ಮಾಡಿರೋದು, ಅವ್ರದ್ದೆಲ್ಲ ಹೆಸರಿದೆ, ಇಲ್ಲಿದೆ ನೋಡಿ. ಸೊ ತೌಸಿಫ್ ಅತ್ತಾರ್, ಡ್ಯಾನಿಶ್ ಶೇಖ್, ರಾಜಾ ಮೆಮೋನ್, ಶಾರುಖ್ ಖಾನ್ ಕುರೇಶಿ, ಶಾಫಿ ಶೇಖ್, ಆಸಿಫ್ ಅನ್ಸಾರ್. ಸೊ ಇವರಷ್ಟು ಜನ ಅಂದರೆ ಇವರೆಲ್ಲ ಟೀಮ್ ಲೀಡ್ಗಳು, ಟೆಕ್ ಲೀಡ್ಗಳು, ಇವರೆಲ್ಲ ಮ್ಯಾನೇಜರ್ಗಳು, ಅಂದರೆ ಎಲ್ಲ ಒಂದೇ ಟೀಮು. ಆಮೇಲೆ ಇಲ್ಲಿ HR ಬಂತು ನೀಡಾ ಖಾನ್ ಅಂತ ಇವರು HR. ಸೊ HR ಕೂಡ ಐ ಥಿಂಕ್ ಅಪ್ಸ್ಕಾಂಡ್ ಆಗಿದ್ದಾರೆ, ಇನ್ನೂ ಸಿಕ್ಕಿಲ್ಲ. ಸದ್ಯಕ್ಕೆ 7 ಜನ ಅರೆಸ್ಟ್ ಆಗಿದ್ದಾರೆ. ಐ ಮೀನ್ ದಿಸ್ ಇಸ್ ವೆರಿ ಶಾಕಿಂಗ್. ಏನಂದರೆ neither apology nor a condemnation, not even a single statement from that Indian IT company. ಫಾರಿನಲ್ಲಿ ಆಗಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ they would have released some press notes. ಇದರಲ್ಲಿ ಏನೂ ಆಗಿಲ್ಲ. ಆಮೇಲೆ ಇದು ಬೆಳಕಿಗೆ ಬಂದಿರೋದೇ ಒಂದು ಆಶ್ಚರ್ಯಕರ ಘಟನೆ. ಏನಂದರೆ ಆ ನಾಸಿಕ್ ಜಿಲ್ಲೆಯ ಪೊಲೀಸರು, ಅಂದರೆ ಅಲ್ಲಿ ಫೀಮೇಲ್ ಪೊಲೀಸರ್ ಆಫೀಸರ್ಸ್, ಅವರು ಈ ಕಂಪ್ನಿಗೆ ಜಾಯ್ನ್ ಆಗಿ, ಅಂದರೆ ಮಾರುವೇಷದಲ್ಲಿ ಈ ಕಂಪ್ನಿನ ಜಾಯ್ನ್ ಆಗಿ ಈ ಟೀಮ್ನ ಜಾಯ್ನ್ ಆಗಿದ್ದಾರೆ. ಯಾವಾಗ ಇವರು ಅವ್ರಿಗೆ ಹರಾಸ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾರೋ ಆವಾಗ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಅಲ್ಲಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕೊನೆಗೆ ಅವ್ರನ್ನೆಲ್ಲ ಹೋಗಿ ಅರೆಸ್ಟ್ ಮಾಡಿ, ರೇಡ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸೊ ಅಕಸ್ಮಾತ್ ಐ ಮೀನ್ ಬ್ರೇವ್ ಪೊಲೀಸ್ ವಿಮೆನ್ ಆಫೀಸರ್ಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಇದೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಇಸ್ಲಾಮೋಫೋಬಿಯಾ ಅಥವಾ ಸುಮ್ಮನೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರು. ಬಟ್ ಎಲ್ಲ ನಿಜ. ತುಂಬಾ ಹಿಂಸೆ ಕೊಟ್ಟಿದ್ದಾರಂತೆ. ಐ ಮೀನ್ ಹಿಂದೂ ವಿಮೆನ್ ವರ್ ಬ್ಲ್ಯಾಕ್ ಮೇಲ್ಡ್, ದೇ ವರ್ ಫೋರ್ಸ್ಡ್ ಟು ಈಟ್ ಬೀಫ್, ದೇ ವರ್ ಫೋರ್ಸ್ಡ್ ಟು ಆಫರ್ ನಮಾಜ್. ಇಂಡಿಯನ್ ವಿಮೆನ್ ವರ್ ಫೋರ್ಸ್ಡ್ ಟು ಆಫರ್ ನಮಾಜ್ ಇನ್ ದಿಸ್ ಕಂಪನಿ, ಇನ್ ದಿಸ್ ಬ್ರಾಂಚ್, ಇನ್ ನಾಸಿಕ್ ಬ್ರಾಂಚ್. ದೇ ವರ್ ಫೋರ್ಸ್ಡ್ ಟು ಕನ್ವರ್ಟ್ ಆಸ್ ವೆಲ್. ಇಷ್ಟೆಲ್ಲ ಆಗಿದ್ರು ಆಲ್ ದ ಕಂಪ್ಲೇಂಟ್ಸ್ ವರ್ ಇಗ್ನೋರ್ಡ್. ಐ ಮೀನ್ ದಿಸ್ ಇಸ್ ವೆರಿ ಶಾಕಿಂಗ್. ಸೀರಿಯಸ್ಲಿ ಒಂದು ಇನ್ವೆಸ್ಟಿಗೇಷನ್ ಇಲ್ಲ, ಏನಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಅಂದರೆ ಕಾರ್ಪೊರೇಟಲ್ಲಿ ಇದು ಬಂದುಬಿಟ್ಟಿದೆ. ಹೇಗೆ ಅಂದರೆ ಅಲ್ಲಿಗೆ ಬರೋ ಪಾಪ ಕೆಲಸಕ್ಕೆ ಬರೋ ಹುಡುಗಿರನ್ನ ಮಿಸ್ಯುಟಿಲೈಸ್ ಮಾಡಿಕೊಂಡು, ಮಿಸ್ಕಂಡಕ್ಟ್ ಮಾಡಿಕೊಂಡು ದೇ ಗಾಟ್ ಅಬ್ಯೂಸ್ಡ್, ದೇ ಗಾಟ್ ಸೆಕ್ಷುಲಿ ಹರಾಸ್ಡ್. ಐ ಥಿಂಕ್ ನೋಡಬೇಕು ಏನೇನು ಆಗ್ತಿದೆ ಅಂತ. ಐ ಮೀನ್ ದಿಸ್ ಇಸ್ ವೆರಿ ಶಾಕಿಂಗ್. ಈ ಕಂಪ್ನಿ ಇನ್ನೂ ಪ್ರೆಸ್ ನೋಟ್ ರಿಲೀಸ್ ಮಾಡಿಲ್ಲ. ನೋಡೋಣ ಯಾವಾಗ ಈ ಕಂಪ್ನಿ ಬಂದು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡುತ್ತೆ ಅಥವಾ ಒಂದು ಪಬ್ಲಿಕ್ ಅಪಾಲಜಿ ಅಥವಾ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡುತ್ತೆ ಅಂತ. ಸದ್ಯಕ್ಕೆ ಈಗ 7 ಜನ ಅರೆಸ್ಟ್ ಆಗಿದ್ದಾರೆ. HR ಬಂದು ಅಬ್ಸ್ಕಾಂಡ್ ಆಗಿದ್ದಾರೆ. ನೋಡಬೇಕು ಎಲ್ಲಿ ಸಿಗ್ತಾರೆ, ಏನಾಗುತ್ತೆ, ಇದು ಕೋರ್ಟಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆಮೇಲೆ ಯಾವುದೇ ಥರ ರಾಜಕೀಯ ಪಾರ್ಟಿಗಳು ಬಂದು ಇನ್ನೂ ಯಾವುದೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಸದ್ಯಕ್ಕೆ BJP ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ, ಅಷ್ಟೇ ಕಾಣಿಸ್ತಿರೋದು. ನೀವು ನೋಡ್ಬೋದು, ಇಲ್ಲೆಲ್ಲ ನ್ಯೂಸ್ನಲ್ಲಿ ತೋರಿಸ್ತಾ ಇದ್ದಾರೆ. BJP ಅವರು ಹೋಗಿ ಅಲ್ಲಿ ಆ ಕಂಪ್ನಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ, ಪೊಲೀಸವ್ರು ಬಂದು ಅರೆಸ್ಟ್ ಮಾಡಿದ್ದಾರೆ. ವಿಲ್ ಸಿ ವಾಟ್ಸ್ ಗೋನ್ ಹ್ಯಾಪನ್. ಬಟ್ ಏನಂದರೆ ನಾನು ಒಂದು ಹೇಳ್ತೀನಿ, ಹಿಂದೂ ವಿಮೆನ್ ಅಥವಾ ಹಿಂದೂಸ್, ಆಲ್ ಹಿಂದೂಸ್ ಇನ್ಕ್ಲೂಡಿಂಗ್ ಮೆನ್, ವಿಮೆನ್, ಚಿಲ್ಡ್ರನ್, ಐ ಥಿಂಕ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ನಿಮ್ಮ ಧರ್ಮ, ನಿಮ್ಮ ಕಸ್ಟಮ್ಸ್, ನಿಮ್ಮ ಟ್ರೆಡಿಷನ್ಸ್, ನಿಮ್ಮ ಕಲ್ಚರ್ ಬಗ್ಗೆ ಯು ಶುಡ್ ಗೆಟ್ ಅವೇರ್ನೆಸ್ ಆನ್ ದ ಕಲ್ಚರ್ ಆಫ್ ಯುವರ್ ಟ್ರೆಡಿಷನ್ಸ್. ಏನಂದರೆ ಕೇರಳ ಫೈಲ್ಸ್ ನೋಡಿದ್ರೆ, ಕೇರಳ ಸ್ಟೋರಿ 1, ಕೇರಳ ಸ್ಟೋರಿ 2 ಇದೆಲ್ಲ ನಿಮಗೋಸ್ಕರ ಅಂತಲೇ ಮಾಡಿರೋ ಮೂವಿ. ನೀವುಗಳೋಗಿ ನೋಡ್ಬೋದು, ನೀವುಗಳೋಗಿ ನೋಡಬೇಕು. ಏಕೆಂದರೆ ನೀವು ನೋಡಿದ್ರೆ ನಿಮ್ಮ ಧರ್ಮ ಉಳಿಯುತ್ತೆ. ನಿಮ್ಮ ಧರ್ಮ ಉಳಿದ್ರೆ ನಿಮ್ಮ ನೆಕ್ಸ್ಟ್ ಬರೋ ಸಂತತಿಗಳು, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗಳು
ಹಿಂದೂಸ್ಗಳಾಗೆ ಇರ್ತಾರೆ, ಅಥವಾ ಇದೆಲ್ಲ ನಾವು ಇಗ್ನೋರ್ ಮಾಡಿಕೊಂಡು ನಮ್ಮ ಧರ್ಮದ ಬಗ್ಗೆ ನಾವು ಇಗ್ನೋರೆನ್ಸ್ ಮಾಡಿಕೊಂಡು ಬೇರೆ ಧರ್ಮದವ್ರ ಬಗ್ಗೆ ವಿಜೃಂಭಣೆನ ಆಚರಿಸ್ಕೊಂಡು ಅವರ ಹಬ್ಬಗಳನ್ನ ವಿಜೃಂಭಣೆ ಆಚರಿಸ್ಕೊಂಡು ಅವ್ರನ್ನೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ರಾಜಕೀಯವಾಗಿ ಗೆಲ್ಲಿಸಿ ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡೋ ಈ ಕೆಲವೊಂದು ರಾಜಕೀಯ ಪಾರ್ಟಿಗಳನ್ನ ನಾವು ಎಲ್ಲ ರಿಜೆಕ್ಟ್ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ಏನಂದರೆ ಯಾಕೆ ವಿಡಿಯೋ ಮಾಡಿದೆ ಅಂದರೆ, ಜಿಮ್ಮು ಅದೆಲ್ಲ ಬಿಡಿ, ನಡಿಬಾರ್ದು, ಬಟ್ ನಡೆಯುತ್ತೆ. ಬಟ್ ಕಾರ್ಪೊರೇಟ್ನಲ್ಲಿ ಈ ಥರ ಗ್ಯಾಂಗ್ಗಳು ಎಂಟರ್ ಆಗಿದೆಯಾ? ಹಂಗಾರೆ ಎಷ್ಟು ಸಾವಿರ ಜನ ಹಿಂದೂ ವಿಮೆನ್, ಹಿಂದೂ ಹುಡುಗಿರು ಕಾರ್ಪೊರೇಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆದರೆ ಏನು ಕತೆ, ಏನಾಗಬೇಡ, ಯಾಕೆ ಇಷ್ಟೊಂದು ಹಿಂದೂ ಧರ್ಮದ ಮೇಲೆ ಇವ್ರಿಗೆ ದ್ವೇಷ, ಏನಕ್ಕೆ ಕನ್ವರ್ಷನ್ ಆಗಬೇಕು? ಹಾಂ, ಯಾಕೆ? ಐ ಮೀನ್ ದಿಸ್ ಇಸ್ ವೆರಿ ಶಾಕಿಂಗ್. ನೋಡೋಣ ಏನಾಗುತ್ತೆ ಅಂತ. ಐ ಅಪ್ಡೇಟ್ ಯು ಗೈಸ್. ಸದ್ಯಕ್ಕೆ 8 ಜನ ಏನೋ ಅರೆಸ್ಟ್ ಆಗಿದ್ದಾರಂತೆ. ನೋಡೋಣ ಏನಾಗುತ್ತೆ ಅಂತ. ವಿಲ್ ಸಿ.